ಮಹಾ ಪುಡಾರಿಗಳ ವಿರುದ್ಧ ಕನ್ನಡ ಪರ ಸಂಘಟನೆಯವರು ಸಿಡಿದೆದ್ದಿದ್ದಾರೆ. ಕನ್ನಡ ಸಂಘಟನೆಗಳ ನಡುವೆ ಒಗ್ಗಟ್ಟು ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ನಾನೊಂದು ತೀರಾ ನೀನೊಂದು ತೀರಾ ಕನ್ನಡ ಪರ ಸಂಘಟನೆಗಳ ಮಧ್ಯೆ ಕೂಡ ಪರಿಸ್ಥಿತಿ. ಕನ್ನಡ ಹೋರಾಟದಲ್ಲೂ ಕೂಡ ಬಣಗಳ ಬಡಿದಾಟ ಬೇಕಾ? ನಾಡು ನುಡಿಗೆ ಸಂಘಟನೆಗಳ ಸ್ವಪ್ರತಿಷ್ಠೆ ಯಾಕೆ ಅನ್ನೋದು ಪ್ರಶ್ನೆ. ಕನ್ನಡ ಪರ ಹೋರಾಟಕ್ಕೂ ಒಂದಾಗಲ್ವಾ ಸಂಘಟನೆಗಳು? ರಾಜಕಾರಣಿಗಳಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ತೀವಿ, ಈ ಕಡೆ ಕನ್ನಡ ಪರ ಸಂಘಟನೆಗಳಲ್ಲೂ ಕೂಡ ಒಗ್ಗಟ್ಟಿಲ್ಲ. ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟ ವಿಷಯ ಏನಪ್ಪಾ ಅಂತಂದ್ರೆ, ಮೊನ್ನೆ ನಾರಾಯಣಗೌಡರು, ಈಗ ನಾರಾಯಣಗೌಡರಿಗೂ ಪ್ರವೀಣ್ ಶೆಟ್ಟರಿಗೂ ಸ್ವಲ್ಪ ಆಗೋದಿಲ್ಲ, ಆಯ್ತಾ? ಮೊದಲು ಜೊತೆಗಿದ್ರು, ಆಮೇಲೆ ಶಿವರಾಮೇಗೌಡರು ಅಂತ ಇನ್ನೊಬ್ರು ಇದ್ದಾರೆ, ಅವರೆಲ್ಲ ಮೊದಲು ಜೊತೆಗಿದ್ರು, ಸ್ವಲ್ಪ ದೂರ ದೂರ. ಆದರೆ ಕನ್ನಡದ ಬಾವುಟ ಇದೆಯಲ್ಲ, ಅದರ ಒಳಗೆ ಎಲ್ಲರೂ ಒಂದಾಗ್ತಾರೆ. ಇವನ್ ವಾಟಾಳ್ ನಾಗರಾಜ್ ಕೂಡ ಒಂದಾಗ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಅಲ್ಲೂ ಸ್ವಲ್ಪ ಒಂದು ಕಿರಿಕಿರಿಗಳು. ಈಗ ಮೊನ್ನೆ ಬಹಳ ಸಕ್ಸಸ್ಫುಲ್ ಆಗಿ ಆಯ್ತಪ್ಪ. ನಾವೊಂದು ಅಂದ್ರೆ, ನೀವು ಯಾವುದೇ ಇಂಥ ಗಲಾಟೆಗಳು ಆಗೋದೇ ಇಲ್ಲ ಅಂತಲ್ಲ, ನೀವು ಅದನ್ನ ಜೀವನ ಪೂರ್ತಿ ಮಾಡ್ಕೊಂಡು ಕೂತ್ಕೊಳ್ಳಕ್ ಆಗೋದಿಲ್ಲ. ಅದಾದ ನಂತರ ಮರುದಿವಸ ಏನೋ ಇವ್ರು ಮಾಡಿದ್ರಿ, ಯಾರು? ವಾಟಾಳ್ ನಾಗರಾಜ್ ಮಾಡಿದ್ರು, ಓಕೆ ಫೈನ್. ಅಥವಾ ಅಲ್ಲಿ ಬೆಳಗಾವಿಯಲ್ಲಾದಾಗ ಇಲ್ಲೂ ಕೂಡ ವಾಟಾಳ್ ನಾಗರಾಜ್ ಅವರು ಮಾಡಿದ್ರೆ ನಡೀತಿತ್ತು. ಈಗ ಏನಾಗಿದೆ ಅಂದ್ರೆ, ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ 22ಕ್ಕೆ ಬಂದ್. ಈಗ ಉಳಿದ ಸಂಘಟನೆಗಳ ಜೊತೆ ಅದು ಮಾತುಕತೆ ಆಗಿದೆಯಾ? ಈಗ ಎಲ್ಲ ಸಂಘಟನೆಗಳು ಸೇರಿ ಅಂತ ಮಾಡಿದ್ರೆ ಅದಕ್ಕೊಂದು ವಿಷಯ ಬೇರೆ, ಆಯ್ತಾ? ಸೊ ನೀವು ಕನ್ನಡವನ್ನ ನಿಮ್ಮ ಸ್ವಂತ ಅಸ್ತಿತ್ವರ ಬಳಸ್ಕೊಳ್ಳೋದು ಕೂಡ ಸರಿಯಲ್ಲ. ಜನಗಳು ಮಾತಾಡ್ತಾರೆ ಅಂದ ಕಾರಣಕ್ಕಾಗಿ ಅಲ್ಲಿ ಮೊನ್ನೆ ಆಯ್ತು, ಈಗ ನಾನು ಹೇಳ್ತೀನಿ, ಇದಲ್ಲ. ಕನ್ನಡ ಇಂಪಾರ್ಟೆಂಟ್ ಆಗಬೇಕು. ಅಲ್ಲಿ ವಾಟಾಳ್ ನಾಗರಾಜ್ ಇಂಪಾರ್ಟೆಂಟ್ ಆಗಬಾರದು, ಅಲ್ಲಿ ನಾರಾಯಣಗೌಡರು ಇಂಪಾರ್ಟೆಂಟ್ ಆಗಬಾರದು, ಅಲ್ಲಿ ಪ್ರವೀಣ್ ಕುಮಾರ್ ಶೆಟ್ಟರು ಇಂಪಾರ್ಟೆಂಟ್ ಆಗಬಾರದು. ಅಲ್ಲಿ ಕನ್ನಡ ಇಂಪಾರ್ಟೆಂಟ್ ಆಗಬೇಕು, ಕನ್ನಡ ಮುಖ್ಯವಾಗಬೇಕು, ಕನ್ನಡಕ್ಕಾಗಿ ಅಂತ ಇರಬೇಕು. ಇದು ನನಗಾಗಿ ಕನ್ನಡ ಅಂತಂದ್ರೆ ಅದಾಗೋದಿಲ್ಲ. ಸೊ ಎರಡನೇದೇನಪ್ಪ ಅಂತಂದ್ರೆ, ನಾವು ನಮ್ಮನ್ನೇ ಬಂದ್ ಮಾಡ್ಕೊಳ್ಳೋದೇನ್ರಿ ಇದು? ಈಗ ಅವ್ರು ನಮ್ಗೆ ಹೊಡೆದಾಗ, ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ಅಟ್ಯಾಕ್ ಮಾಡ್ಬೇಕಲ್ವಾ? ಹೆಂಗೆ ಅಟ್ಯಾಕು? ಹೋಗೋಣ, ದಂಡೆತ್ತಿ ಹೋಗೋಣ, ಬರ್ತೀವಿ, ಮಹಾರಾಷ್ಟ್ರ ಗಡಿ ಪ್ರವೇಶ ಮಾಡ್ತೀವಿ, ಹಂಗ್ ಮಾಡೋಣ. ಬನ್ನಿ ತಡೀಲಿ, ಮಹಾರಾಷ್ಟ್ರ ಗಡಿ ಪ್ರವೇಶ ಒಂದು 5 ಕಿಲೋಮೀಟರ್ ತನಕ ಬರ್ತೀವಪ್ಪ, ಏನ್ ಮಾಡ್ತೀರಿ ಕನ್ನಡಿಗರು, ನುಗ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡೋದು, ಹಂಗ್ ಮಾಡೋಣ. ಇದು ಬಂದ್ ಅಂತಂದ್ರೆ ಓಕೆ, ನೀವು 3 ಜನ ಕೂತ್ಕೋತೀರಾ? ಮೇನ್ 3 ಜನ, ಎಷ್ಟೋ ಒಂದು 50 ಸಂಘಟನೆ ಇದೆ, ಎಲ್ಲ ಕೂತ್ಕೋತೀರಾ? ವಾಟಾಳ್ ನಾಗರಾಜ್ ಇನ್ಕ್ಲೂಡೆಡ್, ನಾರಾಯಣಗೌಡರು ಇನ್ಕ್ಲೂಡೆಡ್, ಪ್ರವೀಣ್ ಶೆಟ್ಟರು ಕೂತ್ಕೊಳ್ಳಿ. ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲ ಸೇರಿ ಒಂದು ಮಾತು ಬರಲಿ. ನೀವು ಹಿರಿಯರುಗಳಿದ್ದೀರಿ, ಡಿವೈಡ್ ಅಂಡ್ ರೂಲ್ ಮಾಡಬೇಡಿ. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಅದು ಕಷ್ಟ ಆಗತ್ತೆ. ಯಾಕಂದ್ರೆ ಆ ಫ್ಲಾಗ್ಗೆ, ಆ ಬಾವುಟಕ್ಕೆ ಒಂದು ಮರ್ಯಾದೆ ಖಂಡಿತವಾಗ್ಲೂ ಇದೆ. ಹೇಗೆ ತ್ರಿವರ್ಣ ಧ್ವಜ ನಾವು ಹೇಳ್ತೀವಲ್ಲ, ಭಾರತ ನಮಗೆ ಮೊದಲು ಯಾವತ್ತೂ ಕೂಡ, ಆಯ್ತಾ? ದೇಶ ಅಂತ ಬಂದಾಗ ಭಾರತ ಮೊದಲು, ನೇಷನ್ ಫಸ್ಟ್. ರಾಜ್ಯ ಅಂತ ಬಂದಾಗ ರಾಜ್ಯ ಮೊದಲು. ದೇಶದ ವಿಚಾರ ಬಂದಾಗ ನಾನು ಅನೇಕ ಬಾರಿ ಹೇಳಿದ್ದೀನಿ, ನಾವು ಯಾವುದು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳ್ತೀವಿ. ನಮ್ಮಲ್ಲಿ ಹೆಂಗ್ ದ್ವಂದ್ವ ಹುಟ್ಟಿಸ್ತಾರೆ ಅಂತಂದ್ರೆ, ಕಾಶ್ಮೀರ ನಮಗೆ ಸೇರಲೇಬೇಕು, ಕಾಶ್ಮೀರಕ್ಕಾಗಿ ಹೋರಾಡಲು ಸಿದ್ಧ ಅಂತ ಮಾಡಿರ್ತೀವಿ ಅಂತ ತಿಳ್ಕೊಳ್ಳಿ. ನಾಳೆ ಒಂದು ಮ್ಯಾಚ್ ಆಗುತ್ತೆ, IPL ಮ್ಯಾಚ್, ಜಮ್ಮು ಕಾಶ್ಮೀರ ಮತ್ತು ಕರ್ನಾಟಕ. ಆಗ ಬಗ್ಗು ಬಡಿತೇವೆ ಕಾಶ್ಮೀರವನ್ನು ಹಾಕಿದಾಗ ಒಬ್ಬ ನೋಡಿದ್ರಾ ಡಬಲ್ ಸ್ಟ್ಯಾಂಡರ್ಡ್, ಅವತ್ತು ಕಾಶ್ಮೀರ ನಮ್ಮದು ಅಂದ, ಇವತ್ತು ನೋಡಿ. ಹಂಗಲ್ಲಪ್ಪ, ಅದಕ್ಕೆ ಹೇಳೋದು ಶಾಲೆಗೆ ಹೋಗ್ಬೇಕು ಅಂತ. ಶಾಲೆಗೆ ಹೋಗ್ಬೇಕು, ಆಮೇಲೆ ಒಳ್ಳೆ ಟೀಚರ್ ಸಿಗಬೇಕು, ಶಾಲೆ ಪಾಠ ಕಲ್ತಿರ್ಬೇಕು ಅಂತೇಳಿ ನಾನು ಹೇಳ್ತಿರೋದು ಅದೇ ಮಾತನ್ನ. ಇಲ್ಲಿ ಯಾರು ನಾವು ಈ ಹಿಂದೆ ಯಾರಿಗೆ ಅಲ್ಲಿಯ ಮೇಯರ್ಗೆ ಮಸಿ ಬೆಳೆದಿದ್ದೀವಿ, ನೀವು ಡ್ರೈವರ್ಗಳಿಗೆ, ಕಂಡಕ್ಟರ್ಗಳಿಗೆ ಮಸಿ ಬೆಳೆದು ಹೀರೋ ಆಗೋದು ಬೇಡ, ಅವರು ಹೀರೋ ಆಗೋದು ಬೇಡ, ನಾವು ಹೀರೋ ಆಗೋದು ಬೇಡ. ನೀವು ತಾನೇ ಮಸಿ ಬೆಳೆದಿದ್ದು. ಬನ್ನಿ, ನಮ್ಮ DK ಶಿವಕುಮಾರ್ ಅವರಿಗೆ ಬೆಳೆಯೋ ತಾಕತ್ತಿದೆಯಾ? ಮಸರಕಳ್ಳಿ ಅವರಿಗೆ ಮಸಿ ಬೆಳೆಯೋ ತಾಕತ್ತಿದೆಯಾ? ಅಲ್ಲಿ 18 ಜನ MLAಗಳಿದ್ದಾರೆ, ಯಾರಿಗಾದ್ರೂ ಒಬ್ಬರಿಗೆ ಮಸಿ ಬೆಳೆಯೋ ತಾಕತ್ತಿದೆಯಾ? ಅದು ತಾಕತ್ತು. ಇದು ರೋಡಲ್ಲಿ ಹೋಗೋಣ ನಿಲ್ಲಿಸಿದ್ರೆ ಪಾಪ ಅವನೇನ್ ಮಾಡಕ್ಕಾಗತ್ತೆ? ನಾವು ಅಷ್ಟೇ, ಇಲ್ಲೆಲ್ಲ ಬಂದ್ ಮಾಡೋದು. ಇಲ್ಲಿ ಬಂದ್ ಮಾಡಿ ಏನ್ ಕತೀರಿ? ನಮ್ಗೆ ಲಾಸ್ ಮಾಡ್ಕೊಳ್ಳೋದು. ತಾಕತ್ತಿದೆಯಾ? ಹೋಗೋಣ, ನುಗ್ಗೋಣ. ಮಹಾರಾಷ್ಟ್ರ ಬಾರ್ಡರ್ ನುಗ್ತಾ ಇದ್ದೀವಿ, ಬೆಳಗಾವಿ ಬಾರ್ಡರ್ ನುಗ್ತಾ ಇದ್ದೀವಿ, ಆ ಕಡೆ ತಾಕತ್ತಿದ್ರೆ ತಡೀರಿ, ಬರ್ತೀವಿ ಅಲ್ಲಿ ತನಕ ಅಂತೇಳಿ. ಆಮೇಲೆ ನಾವು ಅಲ್ಲಿಯ ಮೇಯರ್ಗೆ ಮಸಿ ಹಾಕಿದ್ದೀವಿ, ಇನ್ನು MLAಗೂ ಹಾಕ್ಬೋದು, ಗೊತ್ತಿಲ್ಲ ನಮ್ಗೆ. ಹಾಗಂತ ನಮ್ಮ ತಂಟೆಗೆ ಬರಬೇಡಿ ಅಂತ. ನೀವು ಮರಾಠಿ ಭಾಷೆಯ ಬಗ್ಗೆ ನಿಮ್ಗೆ ಪ್ರೇಮ ಇದೆಯಾ, MES ಇದೆಯಾ, ಅಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂತಲ್ಲ. ತಮಿಳ್ ಅವರು ಇದ್ದಾರೆ, ನಾವು ಯಾವುದೇ ಭಾಷಾ ವಿರೋಧಿಗಳಲ್ಲ. ನಮ್ಮ ತಂಟೆಗೆ ಬಂದ್ರೆ ಮಾತ್ರ ನಾವು ಬಿಡಲ್ಲ. ಈಗ ಮಾರ್ಚ್ 22ಕ್ಕೆ ಅಖಂಡ ಕರ್ನಾಟಕ ಬಂದ್ ಅಂತೇಳಿ ಇದರ ಬಗ್ಗೆ ಸ್ವಲ್ಪ ಒಣ ಪ್ರತಿಷ್ಠೆ ಇದೆ. ಬನ್ನಿ, ಅದರ ಬಗ್ಗೆ ಒಂದು ರಿಪೋರ್ಟ್. ಮಹಾ ಪುಡಾರಿಗಳ ವಿರುದ್ಧ ಕನ್ನಡ ಪರ ಸಂಘಟನೆಯವರು ಸಿಡಿದೆದ್ದಿದ್ದಾರೆ. ಕನ್ನಡ ಸಂಘಟನೆಗಳ ನಡುವೆ ಒಗ್ಗಟ್ಟು ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ನಾನೊಂದು ತೀರಾ ನೀನೊಂದು ತೀರಾ ಕನ್ನಡ ಪರ ಸಂಘಟನೆಗಳ ಮಧ್ಯೆ ಕೂಡ ಪರಿಸ್ಥಿತಿ. ಕನ್ನಡ ಹೋರಾಟದಲ್ಲೂ ಕೂಡ ಬಣಗಳ ಬಡಿದಾಟ ಬೇಕಾ? ನಾಡು ನುಡಿಗೆ ಸಂಘಟನೆಗಳ ಸ್ವಪ್ರತಿಷ್ಠೆ ಯಾಕೆ ಅನ್ನೋದು ಪ್ರಶ್ನೆ. ಕನ್ನಡ ಪರ ಹೋರಾಟಕ್ಕೂ ಒಂದಾಗಲ್ವಾ ಸಂಘಟನೆಗಳು? ರಾಜಕಾರಣಿಗಳಲ್ಲಿ ಒಗ್ಗಟ್ಟು
ನೋಡ್ತಿದ್ದೀವಿ. ಈ ಕಡೆ ಕನ್ನಡ ಪರ ಸಂಘಟನೆಗಳಲ್ಲೂ ಕೂಡ ಒಗ್ಗಟ್ಟಿಲ್ಲ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟ ವಿಷಯ ಏನಪ್ಪಾ ಅಂತಂದ್ರೆ ಮೊನ್ನೆ ನಾರಾಯಣಗೌಡರು, ಈಗ ನಾರಾಯಣಗೌಡರಿಗೂ ಪ್ರವೀಣ್ ಶೆಟ್ಟರಿಗೂ ಸ್ವಲ್ಪ ಆಗೋದಿಲ್ಲ. ಆಯ್ತಾ, ಮೊದಲು ಜೊತೆಗಿದ್ರು. ಆಮೇಲೆ ಶಿವರಾಮೇಗೌಡರು ಅಂತ ಇನ್ನೊಬ್ರು ಇದ್ದಾರೆ, ಅವರೆಲ್ಲ ಮೊದಲು ಜೊತೆಗಿದ್ರು, ಸ್ವಲ್ಪ ದೂರ ದೂರ. ಆದರೆ ಕನ್ನಡದ ಬಾವುಟ ಇದೆಯಲ್ಲ ಅದರ ಒಳಗೆ ಎಲ್ಲರೂ ಒಂದಾಗ್ತಾರೆ. ಇವನ್ ವಾಟಾಳ್ ನಾಗರಾಜ್ ಕೂಡ ಒಂದಾಗ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಅಲ್ಲೂ ಸ್ವಲ್ಪ ಒಂದು ಕಿರಿಕಿರಿಗಳು. ಈಗ ಮೊನ್ನೆ ಬಹಳ ಸಕ್ಸಸ್ಫುಲ್ ಆಗಿ ಆಯ್ತಪ್ಪ. ನಾವೊಂದು ಅಂದ್ರೆ ನೀವು ಯಾವುದೇ ಇಂಥ ಗಲಾಟೆಗಳು ಆಗೋದೇ ಇಲ್ಲ ಅಂತಲ್ಲ, ನೀವು ಅದನ್ನ ಜೀವನ ಪೂರ್ತಿ ಮಾಡ್ಕೊಂಡು ಕೂತ್ಕೊಳ್ಳಕ್ ಆಗೋದಿಲ್ಲ. ಅದಾದ ನಂತರ ಮರುದಿವಸ ಏನೋ ಇವರು ಮಾಡಿದ್ರು, ಯಾರು ವಾಟಾಳ್ ನಾಗರಾಜ್ ಮಾಡಿದ್ರು, ಓಕೆ ಫೈನ್. ಅಥವಾ ಅಲ್ಲಿ ಬೆಳಗಾವಿಯಲ್ಲಿ ಆದಾಗ ಇಲ್ಲೂ ಕೂಡ ವಾಟಾಳ್ ನಾಗರಾಜ್ ಅವರು ಮಾಡಿದ್ರೆ ನಡೀತಿತ್ತು. ಈಗ ಏನಾಗಿದೆ ಅಂದ್ರೆ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ 22ಕ್ಕೆ ಬಂದ್. ಈಗ ಉಳಿದ ಸಂಘಟನೆಗಳ ಜೊತೆ ಅದು ಮಾತುಕತೆ ಆಗಿದೆಯಾ? ಈಗ ಎಲ್ಲ ಸಂಘಟನೆಗಳು ಸೇರಿ ಅಂತ ಮಾಡಿದ್ರೆ ಅದಕ್ಕೊಂದು ವಿಷಯ ಬೇರೆ. ಆಯ್ತಾ? ಸೊ ನೀವು ಕನ್ನಡವನ್ನ ನಿಮ್ಮ ಸ್ವಂತ ಅಸ್ತಿತ್ವರ ಬಳಸ್ಕೊಳ್ಳೋದು ಕೂಡ ಸರಿಯಲ್ಲ. ಜನಗಳು ಮಾತಾಡ್ತಾರೆ ಅಂದ ಕಾರಣಕ್ಕಾಗಿ ಅಲ್ಲಿ ಮೊನ್ನೆ ಆಯ್ತು, ಈಗ ನಾನು ಹೇಳ್ತೀನಿ, ಇದಲ್ಲ. ಕನ್ನಡ ಇಂಪಾರ್ಟೆಂಟ್ ಆಗಬೇಕು. ಅಲ್ಲಿ ವಾಟಾಳ್ ನಾಗರಾಜ್ ಇಂಪಾರ್ಟೆಂಟ್ ಆಗಬಾರದು, ಅಲ್ಲಿ ನಾರಾಯಣಗೌಡರು ಇಂಪಾರ್ಟೆಂಟ್ ಆಗಬಾರದು, ಅಲ್ಲಿ ಪ್ರವೀಣ್ ಕುಮಾರ್ ಶೆಟ್ಟರು ಇಂಪಾರ್ಟೆಂಟ್ ಆಗಬಾರದು. ಅಲ್ಲಿ ಕನ್ನಡ ಇಂಪಾರ್ಟೆಂಟ್ ಆಗಬೇಕು. ಕನ್ನಡ ಮುಖ್ಯವಾಗಬೇಕು, ಕನ್ನಡಕ್ಕಾಗಿ ಅಂತ ಇರಬೇಕು. ಇದು ನನಗಾಗಿ ಕನ್ನಡ ಅಂತಂದ್ರೆ ಅದಾಗೋದಿಲ್ಲ. ಸೊ ಎರಡನೇದೇನಪ್ಪ ಅಂತಂದ್ರೆ ನಾವು ನಮ್ಮನ್ನೇ ಬಂದ್ ಮಾಡ್ಕೊಳ್ಳೋದೇನ್ರಿ ಇದು? ಈಗ ಅವ್ರು ನಮ್ಗೆ ಹೊಡೆದಾಗ, ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ಅಟ್ಯಾಕ್ ಮಾಡಬೇಕಲ್ವಾ? ಹೆಂಗೆ ಅಟ್ಯಾಕು? ಹೋಗೋಣ, ದಂಡೆತ್ತಿ ಹೋಗೋಣ, ಬರ್ತೀವಿ, ಮಹಾರಾಷ್ಟ್ರ ಗಡಿ ಪ್ರವೇಶ ಮಾಡ್ತೀವಿ, ಹಂಗ್ ಮಾಡೋಣ. ಬನ್ನಿ ತಡೀಲಿ, ಮಹಾರಾಷ್ಟ್ರ ಗಡಿ ಪ್ರವೇಶ ಒಂದು 5 ಕಿಲೋಮೀಟರ್ ತನಕ ಬರ್ತೀವಪ್ಪ, ಏನ್ ಮಾಡ್ತೀರಿ ಕನ್ನಡಿಗರು, ನುಗ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡೋದು. ಹಂಗ್ ಮಾಡೋಣ. ಇದು ಬಂದ್ ಅಂತಂದ್ರೆ ಓಕೆ, ನೀವು 3 ಜನ ಕೂತ್ಕೋತೀರಾ? ಮೇನ್ 3 ಜನ, ಎಷ್ಟು ಜನ, ಎಷ್ಟೋ ಒಂದು 50 ಸಂಘಟನೆ ಇದೆ, ಎಲ್ಲ ಕೂತ್ಕೋತೀರಾ? ವಾಟಾಳ್ ನಾಗರಾಜ್ ಇನ್ಕ್ಲೂಡೆಡ್, ನಾರಾಯಣಗೌಡರು ಇನ್ಕ್ಲೂಡೆಡ್, ಪ್ರವೀಣ್ ಶೆಟ್ಟರು ಕೂತ್ಕೊಳ್ಳಿ. ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲ ಸೇರಿ ಒಂದು ಮಾತು ಬರಲಿ. ನೀವು ಹಿರಿಯರುಗಳಿದ್ದೀರಿ, ಡಿವೈಡ್ ಅಂಡ್ ರೂಲ್ ಮಾಡಬೇಡಿ. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಅದು ಕಷ್ಟ ಆಗತ್ತೆ. ಯಾಕಂದ್ರೆ ಆ ಫ್ಲಾಗ್ಗೆ, ಆ ಬಾವುಟಕ್ಕೆ ಒಂದು ಮರ್ಯಾದೆ ಖಂಡಿತವಾಗ್ಲೂ ಇದೆ. ಹೇಗೆ ತ್ರಿವರ್ಣ ಧ್ವಜ ನಾವು ಹೇಳ್ತೀವಲ್ಲ, ಭಾರತ ನಮಗೆ ಮೊದಲು ಯಾವತ್ತೂ ಕೂಡ. ಆಯ್ತಾ? ದೇಶ ಅಂತ ಬಂದಾಗ ಭಾರತ ಮೊದಲು, ನೇಷನ್ ಫಸ್ಟ್. ರಾಜ್ಯ ಅಂತ ಬಂದಾಗ ರಾಜ್ಯ ಮೊದಲು. ದೇಶದ ವಿಚಾರ ಬಂದಾಗ ನಾನು ಅನೇಕ ಬಾರಿ ಹೇಳಿದ್ದೀನಿ, ನಾವು ಯಾವುದು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳ್ತೀವಿ. ನಮ್ಮಲ್ಲಿ ಹೆಂಗ್ ದ್ವಂದ್ವ ಹುಟ್ಟಿಸ್ತಾರೆ ಅಂತಂದ್ರೆ, ಕಾಶ್ಮೀರ ನಮಗೆ ಸೇರಲೇಬೇಕು, ಕಾಶ್ಮೀರಕ್ಕಾಗಿ ಹೋರಾಡಲು ಸಿದ್ಧ ಅಂತ ಮಾಡಿರ್ತೀವಿ ಅಂತ ತಿಳ್ಕೊಳ್ಳಿ. ನಾಳೆ ಒಂದು ಮ್ಯಾಚ್ ಆಗುತ್ತೆ, IPL ಮ್ಯಾಚ್, ಜಮ್ಮು ಕಾಶ್ಮೀರ ಮತ್ತು ಕರ್ನಾಟಕ. ಆಗ ಬಗ್ಗು ಬಡಿತೇವೆ ಕಾಶ್ಮೀರವನ್ನೊಂದು ಹಾಕಿದಾಗ ಒಬ್ಬ ನೋಡಿದ್ರಾ ಡಬಲ್ ಸ್ಟ್ಯಾಂಡರ್ಡ್, ಅವತ್ತು ಕಾಶ್ಮೀರ ನಮ್ಮದು ಅಂದ, ಇವತ್ತು ನೋಡಿ. ಹಂಗಲ್ಲಪ್ಪ, ಅದಕ್ಕೆ ಹೇಳೋದು ಶಾಲೆಗೆ ಹೋಗ್ಬೇಕು ಅಂತ. ಶಾಲೆಗೆ ಹೋಗ್ಬೇಕು, ಆಮೇಲೆ ಒಳ್ಳೆ ಟೀಚರ್ ಸಿಗಬೇಕು, ಶಾಲೆ ಪಾಠ ಕಲ್ತಿರ್ಬೇಕು ಅಂತೇಳಿ ನಾನು ಹೇಳ್ತಿರೋದು ಅದೇ ಮಾತನ್ನ. ಇಲ್ಲಿ ಯಾರು ನಾವು ಈ ಹಿಂದೆ ಯಾರಿಗೆ ಅಲ್ಲಿಯ ಮೇಯರ್ಗೆ ಮಸಿ ಬೆಳೆದಿದ್ದೀವಿ. ನೀವು ಡ್ರೈವರ್ಗಳಿಗೆ, ಕಂಡಕ್ಟರ್ಗಳಿಗೆ ಮಸಿ ಬೆಳೆದು ಹೀರೋ ಆಗೋದು ಬೇಡ, ಅವರು ಹೀರೋ ಆಗೋದು ಬೇಡ, ನಾವು ಹೀರೋ ಆಗೋದು ಬೇಡ. ನೀವು ತಾನೇ ಮಸಿ ಬೆಳೆದಿತ್ತು. ಬನ್ನಿ, ನಮ್ಮ DK ಶಿವಕುಮಾರ್ ಅವರಿಗೆ ಬೆಳೆಯೋ ತಾಕತ್ತಿದ್ಯಾ? ಅವರಿಗೆ ಮಸಿ ಬೆಳೆಯೋ ತಾಕತ್ತಿದ್ಯಾ? ಅಲ್ಲಿ 18 ಜನ MLAಗಳಿದ್ದಾರೆ, ಯಾರಿಗಾದ್ರೂ ಒಬ್ಬರಿಗೆ ಮಸಿ ಬೆಳೆಯೋ ತಾಕತ್ತಿದ್ಯಾ? ಅದು ತಾಕತ್ತು. ಇದು ರೋಡಲ್ಲಿ ಹೋಗೋಣ ನಿಲ್ಲಿಸಿದ್ರೆ ಪಾಪ ಅವನೇನ್ ಮಾಡಕ್ಕಾಗತ್ತೆ? ನಾವು ಅಷ್ಟೇ, ಇಲ್ಲೆಲ್ಲ ಬಂದ್ ಮಾಡೋದು. ಇಲ್ಲಿ ಬಂದ್ ಮಾಡಿ ಏನ್ ಕತ್ತೀರಿ? ನಮ್ಗೆ ಲಾಸ್ ಮಾಡ್ಕೊಳ್ಳೋದು. ತಾಕತ್ತಿದ್ಯಾ? ಹೋಗೋಣ, ನುಗ್ಗೋಣ. ಮಹಾರಾಷ್ಟ್ರ ಬಾರ್ಡರ್ ನುಗ್ತಾ ಇದ್ದೀವಿ, ಬೆಳಗಾವಿ ಬಾರ್ಡರ್ ನುಗ್ತಾ ಇದ್ದೀವಿ, ಆ ಕಡೆ ತಾಕತ್ತಿದ್ರೆ ತಡೀರಿ, ಬರ್ತೀವಿ ಅಲ್ಲಿ ತನಕ ಅಂತೇಳಿ. ಆಮೇಲೆ ನಾವು ಅಲ್ಲಿಯ ಮೇಯರ್ಗೆ ಮಸಿ ಹಾಕಿದ್ದೀವಿ, ಇನ್ನು MLAಗೂ ಹಾಕ್ಬೋದು, ಗೊತ್ತಿಲ್ಲ ನಮ್ಗೆ. ಹಾಗಂತ ನಮ್ಮ ತಂಟೆಗೆ ಬರಬೇಡಿ ಅಂತ. ನೀವು ಮರಾಠಿ ಭಾಷೆ ಬಗ್ಗೆ ನಿಮ್ಗೆ ಪ್ರೇಮ ಇದೆಯಾ, MES ಇದೆಯಾ, ಅಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂತಲ್ಲ. ತಮಿಳ್ ಅವರಿದ್ದಾರೆ, ನಾವು ಯಾವುದೇ ಭಾಷಾ ವಿರೋಧಿಗಳಲ್ಲ. ನಮ್ಮ ತಂಟೆಗೆ ಬಂದ್ರೆ ಮಾತ್ರ ನಾವು ಬಿಡಲ್ಲ. ಈಗ ಮಾರ್ಚ್ 22ಕ್ಕೆ ಅಖಂಡ ಕರ್ನಾಟಕ ಬಂದ್ ಅಂತೇಳಿ ಇದ್ರ ಬಗ್ಗೆ ಸ್ವಲ್ಪ ಒಣ ಪ್ರತಿಷ್ಠೆ ಇದೆ. ಬನ್ನಿ, ಅದರ ಬಗ್ಗೆ ಒಂದು ರಿಪೋರ್ಟ್.